ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಾವುದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಅಂದರೆ ಸ್ಕಿಲ್ಸ್ ಬಗ್ಗೆ. ಇದು ಯಾವ ರೀತಿ ಇವತ್ತಿನ ಜನ್ರೇಷನ್ಗೆ ಯೂಸ್ ಆಗುತ್ತೆ ಮತ್ತು ಉದ್ಯೋಗ ಪಡ್ಕೊಂಬೋಕ್ಕೆ ಯಾವ ರೀತಿ ಯೂಸ್ ಆಗುತ್ತೆ, ಮತ್ತು ಆಮೇಲೆ ನಾವು ಎಷ್ಟು ಈ ಸ್ಕಿಲ್ ಕಲ್ತ್ಕೊಳ್ಳೋದ್ರಿಂದ ನಮಗೆ ಏನು ಅವಶ್ಯಕತೆ ಇದೆ ಮತ್ತು ಇದರಿಂದ ನಮಗೇನು ಲಾಭ ಸಿಗುತ್ತೆ ಅಂತ ಇವಾಗ ಹೇಳ್ತೀನಿ. ಮೊದಲು ನಾವು ಏನೇ ಎಜುಕೇಷನ್ ಮಾಡಲಿ ಮತ್ತು ಆಮೇಲೆ ನಾವು ಯಾವುದೇ ರೀತಿ ಅನುಕೂಲವಾಗಿರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ನಾವು ಸ್ವಲ್ಪ ಏನಾದರೂ ಒಂದು ವಿಶೇಷ ಸ್ಕಿಲ್ಸ್ನ ಇಟ್ಕೊಂಡಿದ್ರೆ ಭಾರಿ ಒಳ್ಳೆಯದು. ಇವಾಗಿನ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಓದೋರ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಇವಾಗೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಅನುಕೂಲವಾಗಿರೋರು ಕೂಡ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮತ್ತು ಅದಾದಮೇಲೆ ಇವಾಗ ಪ್ರತಿಯೊಬ್ಬರು ಕೂಡ ಎಲ್ಲರೂ ಡಿಸ್ಟಿಂಕ್ಷನ್ ತಗೊಳ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಡಿಸ್ಟಿಂಕ್ಷನ್ ತಗೊಂಬಿಟ್ರೆ ಉದ್ಯೋಗ ಕೊಡೋದಾದರೂ ಯಾವ ರೀತಿ ಆದರೂ ನೀವೇ ಹೇಳಿ. ಅದಕ್ಕೆ ಇವಾಗ ಉದ್ಯೋಗ ಕೊಡೋರು ಏನು ಮಾಡ್ತಾರಂದರೆ, ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ, ಏನು ಸ್ಕಿಲ್ಸ್ ಇದೆ, ನಿಮ್ಮ ಹತ್ರ ಇರೋ ಸ್ಕಿಲ್ಸಿಂದ ನಮಗೇನು ಲಾಭ ಸಿಗುತ್ತೆ, ನಿಮ್ಮನ್ನು ಯಾತಕ್ಕೆ ಸೇರಿಸ್ಕೋಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ನಾವು ಮೊದಲು ಈ ಎಜುಕೇಷನ್ ಕಂಪ್ಲೀಟ್ ಮಾಡಾದ್ಮೇಲೆ ಮತ್ತು ಆಮೇಲೆ ಎಜುಕೇಷನ್ ಮಾಡಬೇಕಾದ್ರೆ ಏನಾದರೂ ಒಂದು ನಾವು ಸ್ಕಿಲ್ಸ್ನ ಕಲ್ತ್ಕೊಂಡಿರಬೇಕು. ಇವಾಗ ಉದಾಹರಣೆಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋ ಅಂಥದ್ದು, ಮತ್ತು ಆಮೇಲೆ ಈ ಕಂಪ್ಯೂಟ್ರು ಕೋರ್ಸಸ್ನ ಮಾಡ್ಕೊಂಡಿರೋ ಅಂಥದ್ದು, ಮತ್ತು ಆಮೇಲೆ ಟೈಪಿಂಗ್ ಕೋರ್ಸಸ್ಸು, ಇನ್ನೂ ಏನೇನೋ ಹೊಸದು ಸ್ಕಿಲ್ಸ್ ಎಲ್ಲ ಇದ್ದಾವೆ. ಅಂಥವೆಲ್ಲ ನಾವು ಏನಾದರೂ ಒಂದು ಮಾಡ್ಕೊಂಡಿದ್ರೆ ನಮ್ಮ ಉದ್ಯೋಗಕ್ಕೆ ಅದು ತುಂಬ ಒಳ್ಳೆಯದು. ಮತ್ತು ಅದಾದಮೇಲೆ ಈ ಸ್ಕಿಲ್ಸ್ ನಾವು ಕಲ್ತ್ಕೊಳ್ಳೋದ್ರಿಂದ ನಮಗೆ ಬೇಗ ಉದ್ಯೋಗ ಸಿಗೋವಂಥದ್ದು ಕೂಡ ಚಾನ್ಸಸ್ ಇರುತ್ತೆ. ಮತ್ತು ಅದಾದಮೇಲೆ ಈ ಸ್ಕಿಲ್ಸಿಂದ ನಮಗೆ ಒಂದು ಜೀವನಕ್ಕೊಂದು ಬೆಳಕು ಸಿಗುತ್ತೆ. ಮತ್ತು ಅದಾದಮೇಲೆ ನಾವು ಏನು ಈ ಸ್ಕಿಲ್ಸ್ ಇಲ್ಲ ಅಂತಂದರೆ ನಮ್ಗೆ ಯಾವುದೇ ರೀತಿ ಇವಾಗಿನ ಜನ್ರೇಷನು, ಇವಾಗಿನ ಪ್ರಪಂಚದಲ್ಲಿ ನಾವು ಉದ್ಯೋಗ ಪಡ್ಕೊಂಬತ್ತು ಕೂಡ ತುಂಬ ಕಷ್ಟ ಆಗ್ಬಿಡುತ್ತೆ. ಮತ್ತು ಇವಾಗ ಏನಾಗಿದೆ ಅಂದರೆ, ಮುಂಚೆ ಎಜುಕೇಷನ್ ತುಂಬ ಕಮ್ಮಿ ಜನ ಮಾಡಿರ್ತಿದ್ರು, ಮತ್ತು ಅದಾದಮೇಲೆ ಜಾಸ್ತಿ ಯಾರು ಕೂಡ ಓದಿರ್ತಿರ್ಲಿಲ್ಲ. ಮತ್ತು ಅದಾದಮೇಲೆ ಯಾರೋ ಒಬ್ಬ ಓದಿರ್ತಿದ್ದ, ಅವ್ನಿಗೆ ಉದ್ಯೋಗ ಸಿಕ್ಬಿಡೋದು. ಆದರೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಓದಿರ್ತಾರೆ, ಪ್ರತಿಯೊಬ್ಬರು ಕೂಡ ಏನಾದರೂ ಮಾಡಿ ಒಂದು ಡಿಗ್ರಿನೋ PUC ಏನೋ ಮಾಡಿ ಓದಿರ್ತಾರೆ, ಹಳ್ಳಿಗಳು ಕೂಡ ಸಮೇತ ಓದಿರ್ತಾರೆ. ಅದಕ್ಕೆ ಇವಾಗ ಇನ್ನು ಜನ್ರೇಷನಲ್ಲಿ ನಾವು ಬದುಕಬೇಕಂದ್ರೆ ನಾವು ಏನಾದರೂ ಒಂದು ಸ್ಕಿಲ್ಸ್ನ ಇಟ್ಕೊಂಡಿದ್ರೆ ನಮಗೆ ಉದ್ಯೋಗ ಸಿಗುತ್ತೆ, ಮತ್ತು ಆಮೇಲೆ ಜೀವನಕ್ಕೊಂದು ಆಧಾರ ಆಗುತ್ತೆ, ಬೆಳಕಾಗುತ್ತೆ. ಇಲ್ಲ ಅಂತಂದರೆ ನಾವು ಏನು ಇದು ಮಾಡಿಲ್ಲ, ಸ್ಕಿಲ್ಸ್ ಇಲ್ಲ, ಏನೂ ಇಲ್ಲ ಅಂತಂದರೆ ಉದ್ಯೋಗ ಸಿಗೋದಿಲ್ಲ, ಏನೂ ಇಲ್ಲ. ಮತ್ತು ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ. ಮತ್ತು ಅದಾದಮೇಲೆ ನೀವೇ ನೋಡ್ತಿದ್ದಾರೆ, ಇವಾಗೆಲ್ಲ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿರೋರು, ಇನ್ನೂ ಬೇರೆ ಬೇರೆ ಕೋರ್ಸ್ ಮಾಡಿರೋರು ನಿರುದ್ಯೋಗಿಗಳು ಆಗ್ತಿದ್ದಾರೆ. ಯಾಕೆ ಕಾರಣ ಅಂತಂದರೆ, ಅವರು ಚೆನ್ನಾಗಿ ಬೈ ಹಾರ್ಟ್ ಮಾಡಿ ಮತ್ತು ಆಮೇಲೆ ಈ ಪುಸ್ತಕನ ಇದು ಮಾಡಿ ಹೆಂಗೈತೆ ಹಂಗೆ ಇಳಿಸ್ಬಿಟ್ಟು ಮಾರ್ಕ್ಸ್ ತಗೊಂಡ್ಬಿಡ್ತಾರೆ. ಆದರೆ ಅವ್ರಿಗೆ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ಇರೋದಿಲ್ಲ, ಅವ್ರ ಹತ್ರ ಯಾವುದೇ ರೀತಿ ಸ್ಕಿಲ್ಸ್ ಇರೋದಿಲ್ಲ. ಮತ್ತು ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಮೇಯ್ನಾಗಿ ಅವ್ರಿಗೆ ಇಂಗ್ಲೀಷೇ ಬರೋದಿಲ್ಲ, ಬರೀ ಮಾತೃಭಾಷೆ ಒಂದು ಬರ್ತದೆ. ಇವಾಗಿನ ಪ್ರಪಂಚದಲ್ಲಿ ಯಾವ ರೀತಿ ಅಂದರೆ, ನಮಗೆ ಕನ್ನಡ ಮಾತೃಭಾಷೆಗಿಂತ ಮತ್ತು ಆಮೇಲೆ ಅವ್ರವ್ರ ಮಾತೃಭಾಷೆಗಳಿಗಿಂತ ನಾವು ಇಂಗ್ಲೀಷು ತುಂಬ ಸ್ಪಷ್ಟವಾಗಿ ಮತ್ತು ಈಸಿಯಾಗಿ ಚೆನ್ನಾಗಿ ಮಾತಾಡಿದ್ರೆ ನಮಗೆ ಉದ್ಯೋಗ ಜಲ್ದಿ ಸಿಗೋವಂಥ ಚಾನ್ಸಸ್ ಇರ್ತದೆ. ಅದನ್ನು ಬಿಟ್ಬಿಟ್ಟು ನಮ್ಗೆ ಯಾವುದೇ ರೀತಿ ಏನೂ ಇದಿಲ್ಲ ಅಂತಂದರೆ, ನಮಗೆ ಸ್ಕಿಲ್ಸ್ ಇಲ್ಲ, ಏನು ಇಂಗ್ಲೀಷ್ ಬರೋಲ್ಲ, ಮತ್ತು ಮತ್ತೊಂದು ಏನೂ ಬರೋದಿಲ್ಲ ಅಂದರೆ ನಿರುದ್ಯೋಗಿಗಳಾಗ್ಬಿಡ್ತೀವಿ. ಮತ್ತು ಅದಾದಮೇಲೆ ನಮಗೆ ಎಲ್ಲೂ ಯಾರೂ ಪ್ರೋತ್ಸಾಹ ಕೊಡೋದಿಲ್ಲ, ಮತ್ತು ಅದಾದಮೇಲೆ ನಮ್ಗೆ ಎಲ್ಲೂ ಕೂಡ ಅವಕಾಶ ಸಿಗೋದಿಲ್ಲ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ಯಾರ್ಯಾರು ಆಲ್ರೆಡಿ ಎಜುಕೇಷನಲ್ಲಿ ಮಾಡ್ತಿರ್ತೀರೋ ಏನಾದರೂ ಒಂದು ಎಕ್ಸ್ಟ್ರಾ ಕೋರ್ಸಸ್ಗಳು ಮಾಡ್ಕೊಳ್ಳಿ, ಮತ್ತು ಆಮೇಲೆ ಏನಾದರೂ ಒಂದು ಸಪ್ರೇಟಾಗಿ ಈ ಸ್ಕಿಲ್ಸ್ ಅನ್ನೋದು ಕಲ್ತ್ಕೊಳ್ಳಿ. ಮತ್ತು ಅವಾಗ ನೀವು ಇಂಟರ್ವ್ಯೂಗೆ ಹೋದಾಗ ಮತ್ತು ಆಮೇಲೆ ಎಲ್ಲರ ನೀವು ಹೋದಾಗ ಅವು ಯೂಸ್ ಆಗ್ತದೆ. ಇಲ್ಲ ಅಂತಂದರೆ ನೀವು ತುಂಬ ಸಫರ್ ಮಾಡಬೇಕಾಗುತ್ತೆ. ಅದಕ್ಕೆ ಈ ವಿಡಿಯೋ ನಾನು ಮಾಡ್ತಿರೋದು ಏನಂತಂದರೆ, ನೀವು ಚೆನ್ನಾಗಿ ಇದು ಮಾಡ್ಕೊಂಬಿಟ್ರೆ, ಸ್ಕಿಲ್ಸ್ ಏನೋ ಇದು ಮಾಡ್ಕೊಂಡ್ರೆ ನಿಮ್ಗೆ ಉದ್ಯೋಗ ಸಿಗುತ್ತೆ. ಆಮೇಲೆ ಇದು ಮಾಡ್ಕೊಂಡು ಏನೋ ಒಂದು ಆಗ್ತದೆ, ಮತ್ತು ಆಮೇಲೆ ಮುಂದೆ ಬರ್ತೀರ ಜೀವನದಲ್ಲಿ. ಅದನ್ನು ಬಿಟ್ಬಿಟ್ಟು ನೀವೇನು ತಿಳ್ಕೊಂಡಿಲ್ಲ ಅಂದರೆ, ಇವತ್ತಿನ ಜನ್ರೇಷನ್ ನಾ ಎಜುಕೇಷನ್ ಮಾಡಿಬಿಟ್ರೆ ಮುಂದೆ ಬರ್ತೀನಿ, ಸೆಟ್ಲ್ ಆಗ್ತೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಸ್ಕಿಲ್ಸ್ ಕಲ್ತ್ಕೊಳ್ಳಿ, ಅದಕ್ಕೆ ನಿಮ್ಗೆ ಯೂಸ್ ಆಗುತ್ತಂತ ಹೇಳ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.